ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಬಿಜೆಪಿ ಕಾರ್ಯಕರ್ತ ವಿಕಾಸ್ ಪುತ್ತೂರಿಗೆ ಈಗ ಪೊಲೀಸ್ ಅಧಿಕಾರಿಗಳು ನೋಟಿಸನ್ನು ನೀಡಿರುವಂಥದ್ದು ಈಗ ಬಿಜೆಪಿಗೆ ಒಂದು ರೀತಿಯಾದಂತಹ ಸರ್ಕಾರದ ವಿರುದ್ಧ ಅಸ್ತ್ರ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ MLC ರವಿಕುಮಾರ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸೋಗೋಣ. ಸರ್, ಈಗ ದ್ವೇಷ ಭಾಷಣದ ಕಾಯ್ದೆ ಜಾರಿಗೂ ಮುನ್ನವೇ ಪೊಲೀಸ್ ಅಧಿಕಾರಿಗಳು ಈಗ ಬಿಜೆಪಿಯ ಕಾರ್ಯಕರ್ತ ವಿಕಾಸ್ ಪುತ್ತೂರಿಗೆ ಕೊಟ್ಟಿರುವಂತಹ ನೋಟಿಸು ಈಗ ಬಿಜೆಪಿ ನಿಮ್ಮನ್ನು ಒಳಗೊಂಡ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರೋದು. ಇದೊಂದು ಕಡೆ ಅಸ್ತ್ರ ಆಯ್ತಾ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಅನ್ನುವಂಥದ್ದು? ನೋಡಿ, ದ್ವೇಷ ಭಾಷಣದ ಬಿಲ್ ಇನ್ನೂ ಸಿಗ್ನೇಚರೇ ಆಗಿಲ್ಲ. ಅವರು ಗವರ್ನರ್ ಅವ್ರ ಹತ್ರ ಆ ಬಿಲ್ ಇದೆ, ಆ ಕಾಯ್ದೆ ಹೋಗಿ ಅಲ್ಲಿ ಕೂತ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಸಹಿ ಆಗದೇನೆ ರಾಜ್ಯಪಾಲರು ಸಹಿ ಆಗಬೇಕು, ಅದಕ್ಕೆ ರೂಲ್ಸ್ ಫ್ರೇಮ್ ಆಗಬೇಕು, ಅದು ರಾಜ್ಯಪತ್ರದಲ್ಲಿ ಹೊರಗಡೆ ಬರಬೇಕು, ಇಂಥ ಒಂದು ಕಾಯ್ದೆ ಜಾರಿ ಮಾಡ್ತಾ ಇದ್ದೀವಿ ಅಂಥೇಳಿ ಇವೆಲ್ಲ ಪ್ರೋಸೆಸ್ ಆದ ಮೇಲೆ ಆ ಒಂದು ಕಾಯ್ದೆ ಜಾರಿಗೊಂಡಂತೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ಮಾಡ್ದೇನೆ ಆಲ್ರೆಡಿ ಇನ್ನು ಭಾಷಣನೇ ಮಾಡಿಲ್ಲ. ನೀವು ಒಂದು ವೇಳೆ ದ್ವೇಷ ಭಾಷಣವನ್ನು ಮಾಡಿದರೆ ನಿಮ್ಮ ಮೇಲೆ ದ್ವೇಷ ಭಾಷಣದ ಕಾಯ್ದೆ ಪ್ರಕಾರವಾಗಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ, ನಿಮ್ಮ ಮೇಲೆ ಕ್ರಮವನ್ನು ಜಾರಿ ಮಾಡ್ತೀವಿ ಅಂಥೇಳಿ ನೋಟಿಸನ್ನು ಕಳಿಸಿದ್ದಾರೆ. ನಾನು ಕೇಳೋದಕ್ಕೆ ಬಯಸ್ತೀನಿ, ದ್ವೇಷ ಭಾಷಣದ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಜಾರಿಗೊಂಡಿದೆ? ಗವರ್ನರ್ ಹತ್ರ ಸಿಗ್ನೇಚರ್ಗೆ ಹೋಗಿದೆ, ಇನ್ನೂ ಸಿಗ್ನೇಚರ್ ಹಾಕಿಲ್ಲ ಗವರ್ನರ್. ಈ ನೋಟಿಸನ್ನು ಹೆಂಗೆ ಕೊಟ್ಟರು ವಿಕಾಸ್ ಪುತ್ತೂರ್ ಅವರಿಗೆ? ಹಾಗಾಗಿ ನೋಟಿಸ್ ಕೊಟ್ಟಿರ್ತಕ್ಕಂಥ ಯಾರು ಅಧಿಕಾರಿ ಇದ್ದಾರೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಒಂದು ರೀತಿ ಯಾವುದೇ ಇಲಾಖೆಯ ಮೇಲೆ ಈ ಸರ್ಕಾರಕ್ಕೆ ನಿಯಂತ್ರಣನೇ ಇಲ್ಲ ಅನ್ನಂಗೆ ಕಾಣುತ್ತೆ. ಪೊಲೀಸರು ತಮಗೆ ತೋಚಿದಂತೆ ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ನೀವು ಯಾವುದೇ ದ್ವೇಷ ಭಾಷಣವನ್ನು ಮಾಡಿದರೆ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರೇರಕ ಪೂರಕ ಆದರೆ ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ದು ಯಾವುದೇ ತಕರಾರಿಲ್ಲ. ಆದರೆ ದ್ವೇಷ ಭಾಷಣವನ್ನು ಮಾಡ್ದೇನೆ, ಅಶಾಂತಿಯನ್ನು ನಿರ್ಮಾಣ ಮಾಡ್ದೇನೆ ಅವ್ರು ಹೋಗೇ ಇಲ್ಲ, ಆದರೆ ಅವರಿಗೆ ನೋಟಿಸನ್ನು ಕೊಟ್ಟು ನಿಮ್ಮ ಮೇಲೆ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂತ ಕೊಟ್ಟರೆ ಯಾರ ಮೇಲೆ ಕ್ರಮ ತೆಗೆದುಕೊಳ್ಬೇಕೀಗ? ನಾನು ಈ ಪ್ರಶ್ನೆಯನ್ನು ಕೇಳಿ ಆಗ್ರಹ ಪಡಿಸ್ತೇನೆ. ಯಾರು ಅಧಿಕಾರಿ ನೋಟಿಸ್ ಕೊಟ್ಟರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ಇನ್ನು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು, ಬಿಜೆಪಿಗೆ ಮುಸಲ್ಮಾನ, ಕಾಂಗ್ರೆಸ್ಸು, ಪಾಕಿಸ್ತಾನವನ್ನು ಪದವನ್ನು ಬಿಟ್ಟು ಬೇರೆ ಮಾತುಗಳೇ ಬರಲ್ಲ ಭಾಷಣ ಮಾಡಲಿಕ್ಕೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ನೋಡಿ, ಆ ಥರದ ವಿಷಯ ಅದು ಕಾಂಗ್ರೆಸ್ಗೆ ಅನ್ವಯಿಸುತ್ತೆ ಬಿಟ್ಟರೆ ನಮಗೆ ಈ ದೇಶದಲ್ಲಿ ಎಲ್ಲರೂ ಕೂಡ ಬೇಕು. ಎಲ್ಲರೂ ಚೆನ್ನಾಗಿದ್ದರೆ, ಎಲ್ಲರೂ ಶಾಂತಿಯುತವಾಗಿದ್ದರೆ, ಎಲ್ಲರೂ ಈ ದೇಶದ ಬಲಾಢ್ಯತೆಗೆ ಕೆಲಸವನ್ನು ಮಾಡಿದರೆ ದೇಶ ಚೆನ್ನಾಗಿರುತ್ತೆ. ನಮಗೆ ಯಾರು ಕೂಡ ಶತ್ರುಗಳಲ್ಲ. ಆದ್ದರಿಂದ ಮಾನ್ಯ ಗೃಹ ಮಂತ್ರಿಗಳು ಏನು ಹೇಳಿದ್ದಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಈ ಒಂದು ಜಾತ್ಯತೀತ ಮನೋಭಾವನೆಯಿಂದನೇ ತೆಗೆದುಕೊಳ್ಳಿ, ಇದನ್ನು ನಾನು ಆಗ್ರಹ ಪಡಿಸ್ತೇನೆ. ಇದಿಷ್ಟು ಬಿಜೆಪಿ MLC ರವಿಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.